ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ನಾನಿವತ್ತು ಇಲ್ಲಿ ಪೋಲ್ಟಿ ಸೈಜ್ ಅಂದರೆ 40 ಎದೆ ಸುತ್ತಳತೆಯ ಬೋಟ್ ನೆಕ್ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಬೋಟು ಫ್ರಂಟ್ ನಾರ್ಮಲನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇವರಿಗೆ ಮೊದಲಿಗೆ ನಾನು ಉದ್ದನ 16 ಇಂಚ್ ತೆಗೆದುಕೊಂಡಿದ್ದೀನಿ. ಹಾಗೆ ಫುಲ್ ಶೋಲ್ಡರ್ 8.5, ಶೋಲ್ಡರ್ ಡೌನಿಂಗು ಸಹ ಇವರಿಗೆ ಮೊದಲಿಗೆ ನಾನಿಲ್ಲಿ 8ಅನ್ನು ಇಟ್ಟಿದ್ದೀನಿ. ಆನಂತರ ½ ಇಂಚ್ ಎಕ್ಸ್ಟ್ರಾ ಮಾಡಿದ್ದೀನಿ, ಅದನ್ನು ಸಹ ತೋರಿಸ್ತೀನಿ. ಇವಾಗ 8 ಇಂಚ್ ಈ ರೀತಿ ಇಟ್ಕೊಂಡು ಒಂದು ಆರ್ಮೋಲ್ ಶೇಪನ್ನು ತೆಗಿತಾ ಇದ್ದೀನಿ. ಆರ್ಮೋಲ್ ಶೇಪ್ ಒಂದೇ ಸಲ ಇಟ್ಟಿದ್ದೆ, ಅದು ಫೈನಲ್ ಅಲ್ಲ. ನಾವು ಒಂದು ಸಲ ಚೆಕ್ ಮಾಡಿ ನೋಡಬೇಕಾಗುತ್ತೆ. ಜಸ್ಟ್ ಮಾರ್ಕಿಂಗ್ ಮಾಡಿ ಬಿಟ್ಟಿದ್ದೀನಿ. ಆನಂತರ ನೋಡಿ, ಇವಾಗ ನಾನಿಲ್ಲಿ 8.5 ಇರೋದನ್ನು ನೆಕ್ಕಿಗೆ ನಾನು 5.5 ಇಂಚ್ ತೆಗೆದುಕೊಳ್ತಾ ಇದ್ದೀನಿ. ಇದು ಬೋಟ್ ನೆಕ್ ಬ್ಲೌಸ್ ಆಗಿದ್ದರಿಂದ ನೆಕ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗೆ ಅವ್ರದ್ದು ಶೋಲ್ಡ್ರ್ ಎಷ್ಟಿದೆಯಲ್ಲ ಅದರ ಅರ್ಧನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ನಾನು 8.5 ತೆಗೆದುಕೊಂಡಿದ್ದೀನಿ. ಇವ್ರದ್ದು ಇದು 40 ಸೈಜ್ ಆದ್ದರಿಂದ ನಾನು ಇಷ್ಟನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಡೌನಿಂಗನ್ನು 3 ಇಂಚ್ ತೆಗೆದುಕೊಂಡಿದ್ದೀನಿ. ಈ ಕಡೆ ಒಂದು 1/4 ಇಂಚು ಈ ಥರ ಡೌನ್ ತಗೊಳ್ಬೇಕು. ಆನಂತರ ½ ಇಂಚು ಸ್ಟಿಚಿಂಗಿಗೋಸ್ಕರ ಹೋಗುತ್ತಲ್ಲ. ಇವಾಗ ನಾನಿಲ್ಲಿ ಚೆಕ್ ಮಾಡಿ ನೋಡಬೇಕು. ಚೆಕ್ ಮಾಡಿ ನೋಡಿದ ನಂತರ ಕರೆಕ್ಟಾಗಿದೆ ಅಂದರೆ ನಮಗೆ ಸರಿ, ಇಲ್ಲ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ 8.5 ಬರ್ತಾ ಇದೆ ನನಗೆ, ಹಾಗಾಗಿ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಇನ್ನೊಂದು ½ ಇಂಚು ಕೆಳಗಡೆಗೆ ಬಂದು ಈಗ ಇನ್ನೊಮ್ಮೆ ನಾನಿಲ್ಲಿ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಶೇಪ್ ಹಾಕ್ಕೊಂಡು ಈಗ ನಾನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಆರ್ಮೋಲನ್ನು ಇದೇ ರೀತಿ ಚೆಕ್ ಮಾಡಿ ನೀವು ನೋಡಬೇಕಾಗತ್ತೆ. ಇವಾಗ ನನಗೆ ಕರೆಕ್ಟಾಗಿ 9 ಇಂಚ್ ಬರ್ತಾ ಇದೆ, ಸರಿಯಾಗಿದೆ. ಸ್ಟಿಚಿಂಗು ಬಿಟ್ಟು ನಾನು ಕರೆಕ್ಟಾಗಿ ಚೆಕ್ ಮಾಡಿದಾಗೆ ಕರೆಕ್ಟಾಗಿದೆ. ಈಗ ವೇಸ್ಟ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡಬೇಕು. ಇವರಿಗೆ 34 ಇತ್ತು, 1 ಇಂಚ್ ಆ್ಯಡ್ ಮಾಡಿದ ನಂತರ ನಾನಿಲ್ಲಿ 9.5ಗೆ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ. ನೋಡಿ, 9.5ಗೆ ಇಡ್ತಾ ಇದ್ದೀನಿ. ಇದು ಟಕ್ಸಿಗೂ ಸೇರಿ ಇಟ್ಟಿದ್ದೀನಿ. ಆನಂತರ 2 ಇಂಚು ಎಕ್ಸ್ಟ್ರಾ 34ಗೆ ಅಂದರೆ 8.5 ಆಗುತ್ತೆ. 4 ಭಾಗ ಮಾಡಿದಾಗ 4 ಮತ್ತು 1 ಇಂಚ್ ಸೇರಿಸಿದ್ರೆ 9.5 ಆಗುತ್ತೆ. ಈ ರೀತಿ ಒಂದು ಮಾರ್ಕಿಂಗನ್ನು ಮಾಡಿಕೊಳ್ಬೇಕು. ಇವಾಗ ಇಷ್ಟಾಯಿತು. ಈ ಕಡೆ ಒಂದು 1/4 ಇಂಚು ಆಗುವಷ್ಟು ಈ ರೀತಿ ಕಟ್ ಮಾಡಿ ತೆಗಿಬೇಕು. ಕಾಲದು ಒಂದು ಅರ್ಧ ಇಂಚ್ ಆಗುವಷ್ಟು ಈ ಥರ ಕ್ರಾಸ್ ಆಗಿ ಕಟ್ ಮಾಡಿ ತೆಗೆದ್ರೆ ಆಯಿತು. ಈಗ ಬ್ಯಾಕ್ ನಿಮ್ಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪನ್ನು ಇಟ್ಕೊಳ್ಬೋದು. ನಾನಿಲ್ಲಿ ಅವರಿಗೆ ಬ್ಯಾಕ್ ಅವರಿಗೆ ಹಿಂದ್ಗಡೆ 4 ಇರೋ ಥರ ಇಟ್ಕೊಂಡು ಆನಂತರ ಇಲ್ಲಿಂದ 3 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ಮೇಲ್ಗಡೆ 1.5 ಇಂಚ್ ಗ್ಯಾಪ್ ಬಿಟ್ಟಿದ್ದೀನಿ. ಇವ್ರಿಗೆ ನಾನು ದಾರ ಗಿರ ಏನು ಕೊಡ್ತಾ ಇಲ್ಲ. ಈ ರೀತಿ ಸಿಂಪಲಾಗಿ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಕ್ರಾಸ್ ಆಗಿ ಕಟ್ ಮಾಡಬೇಕು ಒಂದು 1/4 ಇಂಚು. ಆನಂತರ ಈ ಕಡೆ ಇಲ್ಲಿ ಆರ್ಮೋಲ್ ಶೇಪನ್ನು ಕರೆಕ್ಟಾಗಿ ಒಂದ್ಸಲ ಚೆಕ್ ಮಾಡಿಕೊಂಡು ಕಟ್ ಮಾಡಬೇಕು. ಈಗ ಪರ್ಫೆಕ್ಟಾಗಿ ಬ್ಯಾಕ್ ಪಾರ್ಟ್ ಆಯಿತು. ನಾನು ಕಟಿಂಗ್ ಮಾಡಿ ತೆಗಿತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಕಟ್ ಮಾಡ್ಬೋದು. ಇವರಿಗೆ ಈ ಶೇಪನ್ನು ಕೊಡ್ತಾ ಇದ್ದೀನಿ. ಇವ್ರು ಯಾವುದೇ ಥರ ಶೇಪ್ ಹೇಳಿರಲಿಲ್ಲ, ಹಾಗಾಗಿ ನಾನು ಈ ಶೇಪನ್ನು ಕೊಡ್ತಾ ಇದ್ದೀನಿ. ಆನಂತರ ಇಲ್ಲೂ ಸಹ ಕಟ್ ಮಾಡಬೇಕು. ಆನಂತರ ನೋಡಿ, ಟಕ್ಸ್ಗೋಸ್ಕರ ಈ ರೀತಿ ಕರೆಕ್ಟಾಗಿ ನಮ್ಮ ಫಿಟ್ಟಿಂಗಿಗೆ ಎಷ್ಟು ಬೇಕು ಅಷ್ಟು ನೋಡಿ ಅದರ ಮಧ್ಯದಲ್ಲಿಟ್ಟು ಕಟ್ ಮಾಡಿದ್ರೆ ಆಯಿತು. ಇವಾಗ ಫ್ರಂಟ್ ಪಾರ್ಟಿಗೆ ಓಪನ್ ಸೈಡು ನಮ್ಮ ಕಡೆ ಹಾಕ್ಕೊಳ್ಬೇಕು. ಆನಂತರ ಒಂದು ½ ಇಂಚ್ ಆಗುವಷ್ಟು ನಾವಿಲ್ಲಿ ಬಟನ್ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿಗೋಸ್ಕರ ನಾವು ಈ ಕಡೆ ಕಾಜಪಟ್ಟಿ ಮತ್ತು ಹುಕ್ಸ್ ಪಟ್ಟಿಗೋಸ್ಕರ ನಾವಿಲ್ಲಿ ಬಿಟ್ಕೊಳ್ಬೇಕು. ಅದಾದ ನಂತರ ನೆಕ್ ಇವರಿಗೆ ಫ್ರಂಟ್ ಡೀಪ್ ಕೊಡೋದ್ರಿಂದ ಇವರಿಗೆ ಇಲ್ಲಿ ನಾನು ಹಿಂದುಗಡೆ 5.5 ಇಟ್ಟರು ಸಹ ಮುಂದೆ ನಾನು 3 ಇಂಚನ್ನು ಇಟ್ಕೊಂಡಿದ್ದೀನಿ. ನೀವು 1 ಇಂಚ್ ಕಡಿಮೆ ಇಟ್ಟರು ಸಾಕು. ಆದರೆ ಇವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ ಜಾಸ್ತಿ ಡೀಪ್ ಬೇಡ ಅಂತ ನಾನು ಅಷ್ಟೇ ತೆಗೆದುಕೊಂಡಿದ್ದೀನಿ. ಆನಂತರ ಈ ಕಡೆ 8.5, ಆವಾಗ ನಮಗೆ 8ಕ್ಕೆ ಸರಿ ಬರಲಿಲ್ಲಲ್ಲ, ಆಗ 8.5ಗೆ ಕರೆಕ್ಟಾಗಿತ್ತಲ್ಲ, ಅದಕ್ಕೋಸ್ಕರ ನಾನು ಫ್ರಂಟಲ್ಲೂ ಸಹ 8.5 ಇಟ್ಟಿದ್ದೀನಿ. 10 ಇಂಚು ಇಟ್ಟರೆ ಸಾಕಾಗುತ್ತೆ. ಆದರೆ 10 ಇಂಚು 40 ಸೈಜಲ್ಲಿ 10 ಇಂಚಲ್ಲ, ಅದಕ್ಕೆ ನಾವು ಅರ್ಧ ಇಂಚ್ ಆ್ಯಡ್ ಮಾಡಬೇಕು. ಯಾಕಂದರೆ ಕಟ್ ಮಾಡ್ತೀವಲ್ಲ ನಾವು, ಇಲ್ಲಿ ನಾನು ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡ್ತೀನಿ. ಫ್ರಂಟ್ ಪ್ರಿನ್ಸಸ್ ಕಟ್ ಮಾಡ್ತಾಯಿದ್ದೀನಿ. ಫ್ರಂಟ್ ಡೀಪ್ ಆದರೂ ಪ್ರಿನ್ಸಸ್ ಕಟ್ಟನ್ನು ನಾರ್ಮಲ್ ಈ ಥರ ಈ ಕಡೆ ಫ್ರಂಟ್ ಶೇಪ್ ತೆಗುವಲ್ಲಿ ಒಂದು 1/4 ಇಂಚು ಈ ರೀತಿ ಒಳಗಡೆ ತಗೊಂಡು ಕಟ್ ಮಾಡಬೇಕು. ಆವಾಗ ಕಂಕಳ ಥರ ನಮಗೆ ರಿಂಕಲ್ಸ್ ಥರ ಬರೋದಿಲ್ಲ. ಇದು ಬ್ಯಾಕು 16 ಇರೋದ್ರಿಂದ ನಾನು ಫ್ರಂಟಿಗೂ 16 ಇಟ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ ಕಟ್ ಮಾಡಿ ತೆಗಿತೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಟ್ ಮಾಡ್ತಾರೆ. ಈ ರೀತಿ ಕಟ್ ಮಾಡಿದ್ರಂತೂ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಇವರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ಆ ಕಡೆ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗುತ್ತೆ. ನಾನೀಗ ಆಮೇಲೆ ತೋರಿಸ್ತೀನಿ. ಇವಾಗ ಇಲ್ಲಿ ಇವರಿಗೆ ಬ್ರಷ್ ಪಾಯಿಂಟು ನಾನು 12 ಇಂಚಿಗೆ ತೆಗೆದುಕೊಂಡಿದ್ದೀನಿ. ಹಾಗೆ ಈ ಕಡೆಯಿಂದ 4 ಇಂಚು, ಈ ಕಡೆಯಿಂದ 3 ಇಂಚ್ ಬರೋ ಥರ ನೋಡಿ ಇಲ್ಲೊಂದು ಅಡ್ಡ ಲೈನ್ ಹಾಕ್ಕೊಂಡು ಈ ರೀತಿ ಲೈನ್ ಹಾಕ್ಕೊಳ್ಬೇಕಾಗತ್ತೆ.
9 ಹಾಕ್ಕೊಂಡು ಈ ಕಡೆಯಿಂದ ಇಲ್ಲಿಂದ 3 ಇಂಚ್ ತೆಗೆದುಕೊಂಡಿದ್ದೀನಿ. ಹಾಗೆ ಇವರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ 3 ಇಂಚ್ ಟಕ್ಸ್ ಪಾಯಿಂಟನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ರೀತಿ ಕ್ರಾಸ್ ಆಗಿ ತಗೊಂಡು ಈ ರೀತಿಯಾಗಿ ಕಟ್ ಮಾಡಿಬಿಟ್ರೆ ಪ್ರಿನ್ಸಸ್ ಕಟ್ ರೆಡಿ ಆಗುತ್ತೆ. ನಮಗೆ ಫ್ರಂಟಲ್ಲಿ ಇಟ್ಟಬೇಕು ಅಂದರೆ ಬ್ಯಾಕಲ್ಲಿ ಇಟ್ಟಿರ್ತೀವಲ್ಲ ಅದನ್ನೇ ಫ್ರಂಟಿಗೆ ಇಟ್ಕೊಂಡ್ರೆ ಆಯಿತು. ಇಲ್ಲಿ 12 ಬರ್ತಾಯಿದೆ, ನಾನೀಗ 12ಅನ್ನು ಇಟ್ಕೊಳ್ಬೇಕು. ಆ ರೀತಿ ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನಮಗೆ. ನೋಡಿ ಇಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾನ ತೆಗೆದುಕೊಳ್ಬೇಕಾಗತ್ತೆ. ಇದು ಹೆವಿ ಚೆಸ್ಟ್ ಇರೋದ್ರಿಂದ ಅವರಿಗೆ ಬಟ್ಟೆ ನಮಗೆ ಇಲ್ಲಾಂದರೆ ಸೊಲ್ಟೆ ಥರ ಬರುತ್ತೆ. ಹಾಗಾಗಿ ಈ ರೀತಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲೂ ಸಹ ಕ್ರಾಸ್ ಆಗಿ ಒಂದು 1/2 ಇಂಚು ಕಟ್ ಮಾಡ್ಕೊಳ್ಬೇಕು. ಬ್ಯಾಕಲ್ಲಿ ಒಂದು 1/2 ಇಂಚ್ ಕಟ್ ಮಾಡಬೇಕು, ಫ್ರಂಟಲ್ಲೂ ಸಹ 1/2 ಇಂಚನ್ನು ಕಟ್ ಮಾಡಬೇಕು. ಯಾಕಂದರೆ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿದ್ದರಿಂದ ಫ್ರಂಟಲ್ಲಿ ಕಟ್ ಮಾಡಬೇಕಾಗತ್ತೆ. ಈ ರೀತಿ ಆಯಿತು. ಇಷ್ಟೇ ಮಾರ್ಕಿಂಗ್, ತುಂಬ ಸಿಂಪಲ್ಲಾಗಿ ಮಾರ್ಕಿಂಗನ್ನು ಮಾಡೋದು. ಈ ರೀತಿ ಮಾಡಿ ಈಗ ಕಟ್ ಮಾಡಿಬಿಟ್ರೆ ಮುಗೀತು. ಈಸಿಲಿ ಕಟ್ ಮಾಡ್ಬೋದು. ಆಯಿತು, ತುಂಬ ಈಸಿ. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ಸಪೋರ್ಟ್ ಮಾಡಿರಿ. ಫ್ರಂಟ್ ಶೇಪು ಇದನ್ನೇ ಈಗ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ತೆಗೆದ್ರೆ ಆಯಿತು. ತುಂಬ ಈಸಿಯಾಗಿ ಬ್ಯಾಕ್ ಬೋಟಿ ಸೈಜು ಬೋಟ್ ನೆಕ್ ಬ್ಲೌಸನ್ನು ಕಟ್ ಮಾಡ್ಬೋದು. ಬ್ಯಾಕ್ ಬೋಟ್ ಫ್ರಂಟ್ ನಾರ್ಮಲ್ ಇದ್ದಾಗ ಈ ರೀತಿಯಾಗಿ ಕಟ್ ಮಾಡಬೇಕು. ಮತ್ತು ಫ್ರಂಟು ಬೋಟ್ ಇದ್ದಾವಾಗ ಸೇಮ್ ಅಳತೆ ಇರುತ್ತೆ. ಇಲ್ಲಿ ನೋಡಿ ನಾನು ನೋಡಿ 1/4 ಇಂಚು ಕಟ್ ಮಾಡಿ ತೆಗಿತಾ ಇದ್ದೀನಿ. ಕ್ರಾಸಲ್ಲಿ ಮಾರ್ಕಿಂಗ್ ಮಾಡಿರಲಿಲ್ಲ, ಹಾಗಾಗಿ ಕಟ್ಟಿಂಗಲ್ಲೇ ತೆಗೆದೆ. ಕಟ್ಟಿಂಗಲ್ಲಿ ತೆಗೆದೆ ಆಯಿತು. ಇವಾಗ ಫ್ರಂಟು ಬ್ಯಾಕು ಕಟ್ಟಿಂಗ್ ಆಯಿತು. ಸ್ಲೀವ್ಸನ್ನು ಕಟ್ ಮಾಡ್ತಾಯಿದ್ದೀನಿ. ಇವರಿಗೆ ಸ್ಲೀವ್ಸ್ ರೆಡಿ 10 ಇಂಚ್ ಬೇಕು. ಹಾಗಾಗಿ ನಾನಿಲ್ಲಿ 11 ಇಂಚನ್ನು ಇಟ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ ಡೌನಿಂಗ್ ಬಂದುಬಿಟ್ಟು ನಮ್ಮ ಚೆಸ್ಟ್ ಭಾಗ ಎಷ್ಟಿದೆಯಲ್ಲ ಅದರ 10ನೇ ಭಾಗನ ಡೌನಿಂಗನ್ನು ತೆಗೆದುಕೊಳ್ಬೇಕಾಗತ್ತೆ. ಅದರಲ್ಲಿ 1/2 ಇಂಚನ್ನು ಕಡಿಮೆ ಮಾಡಿ ತೆಗೆದುಕೊಳ್ಬೇಕಾಗತ್ತೆ. ನಾನು ಇವರಿಗೆ 3.5 ಇಂಚನ್ನು ಡೌನಿಂಗ್ ಇಟ್ಟಿದ್ದೀನಿ. ಆನಂತರ ಇವರಿಗೆ ಸ್ಲೀವ್ಸ್ ಡೌನಿಂಗ್ ಬಂದು 9 ಇಂಚ್ ಆಗುತ್ತೆ. ಸ್ಲೀವ್ಸ್ ರೌಂಡು 18 ಇರೋದ್ರಿಂದ 9 ಇಂಚು, 2 ಇಂಚ್ ಎಕ್ಸ್ಟ್ರಾ. ಆನಂತರ ಇಲ್ಲಿ ಫಿಟ್ಟಿಂಗಿಗೋಸ್ಕರ 6.5 ಇಂಚ್ ಇಡ್ತಾ ಇದ್ದೀನಿ, ಹಾಗೆ 2 ಇಂಚ್ ಎಕ್ಸ್ಟ್ರಾ. ಈ ರೀತಿ ನೋಡಿ ಒಂದು ಮಾರ್ಕಿಂಗ್ ಮಾಡಿ, ಇದು ಒಳಗಡೆ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ 1/4 ಇಂಚನ್ನು ಒಂದು ಒಳಗಡೆ ಮಾಡಿ ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಈಗ ನಾವು ಸ್ಟ್ರೇಟ್ ಲೈನ್ ಹಾಕಿದ್ದೀವಲ್ಲ, ಅಲ್ಲಿ ಸ್ಟ್ರೇಟ್ ಸ್ಟಿಚಿಂಗ್ ಮಾಡುವಾಗಿಲ್ಲ. ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ 1/4 ಇಂಚನ್ನು ಹತ್ರ ಒಳಗಡೆ ತಗೊಂಡು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಫ್ರಂಟ್ ಶೇಪು ಸಹ ಇದೇ ರೀತಿ ನೋಡಿ, ಈ ರೀತಿ ಕಟ್ ಮಾಡಿದ್ರೆ ಆಯಿತು. ಇಷ್ಟೇ ಶೋಲ್ಡ್ರ್ ಸ್ಲೀವ್ಸ್ ಕಟ್ಟಿಂಗು ತುಂಬ ಈಸಿ. ಆಯಿತು. ಈಗ ಇದನ್ನು ಇಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಿದ್ರೆ ಮುಗೀತು. ನಾನು ಫ್ರಂಟ್ ಶೇಪನ್ನು ನಾನು ಸ್ಟಿಚಿಂಗ್ ಮಾಡುವಾಗಲೇ ತೆಗಿತೀನಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಸೆಟ್ ಆಗಿರುತ್ತಲ್ಲ, ಹಾಗೆ ನನಗೆ ಯಾವಾಗಲೂ ಸ್ಟಿಚಿಂಗ್ ಮಾಡುವಾಗಲೇ ಫ್ರಂಟ್ ಪಾರ್ಟನ್ನು ತೆಗೆದು ಅಭ್ಯಾಸ. ನಾನು ಆವಾಗಲೇ ಸ್ಟಿಚಿಂಗ್ ಮಾಡೋ ಮುನ್ನ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ. ಇವಾಗ ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಬಟ್ಟೆನ ಕಟಿಂಗ್ ಮಾಡೋ ಮುಂಚೆ ಐರನ್ ಮಾಡ್ಕೊಳ್ಬೇಕು. ಹಾಗೆ ಸ್ಟಿಚಿಂಗ್ ಮಾಡೋ ಮುಂಚೆನೂ ಸಹ ಐರನ್ ಮಾಡ್ಕೊಳ್ಬೇಕು. ಆವಾಗ ಬಟ್ಟೆ ನೀಟ್ ಅನ್ನುವಾಗೆ ಬರುತ್ತೆ. ಇವಾಗ ಅದನ್ನೇ ಮೇನ್ ಫ್ಯಾಬ್ರಿಕನ್ನು ಕರೆಕ್ಟಾಗಿ ಇಟ್ಕೊಂಡು ಕಟಿಂಗ್ ಮಾಡಿದರೆ ಒಂದು ಸ್ವಲ್ಪ ಹೆಚ್ಚನ್ನು ಇಟ್ಟು ಕಟ್ ಮಾಡ್ಕೊಳ್ಬೇಕು. ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ಬರುತ್ತೆ. ಬಟ್ಟೆನ ಅಡ್ಜಸ್ಟ್ ಮಾಡಿ ಕಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕಂದರೆ ಬಟ್ಟೆ ಕಡಿಮೆ ಇದ್ದರೆ ನಮಗೆ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಎಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಿ ಅಲ್ಲಿ ಕರೆಕ್ಟಾಗಿ ಇಟ್ಕೊಳ್ಬೇಕು. ನೋಡಿ ನಾನೀಗ ಕರೆಕ್ಟಾಗಿ ಇಟ್ಕೊಂಡು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚನ್ನು ಹಂಗೆ ಇಟ್ಕೊಳ್ಬೇಕು. ಆಮೇಲೆ ನಮಗೆ ಸ್ಟಿಚಿಂಗ್ ಆದ ನಂತರ ನೀಟಾಗಿ ಟ್ರಿಮ್ ಮಾಡಿ ಹಾಕಲಿಕ್ಕಾಗುತ್ತೆ. ನೋಡಿ ಇಷ್ಟೇ. ಫ್ರಂಟ್ ನಮಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತಲ್ಲ ಅಲ್ಲಿ ಇಟ್ಕೊಳ್ಬೇಕು ಬಟ್ಟೆನ. ಆ ರೀತಿ ನೀಟಾಗಿ ಇಟ್ಕೊಂಡು ಕಟ್ಟಿಂಗನ್ನು ಮಾಡಬೇಕಾಗತ್ತೆ. ಆಯ್ತು, ಇವಾಗ ಫುಲ್ ಬ್ಲೌಸು ಕಟ್ಟಿಂಗ್ ಆಯಿತು. ಮೊದಲಿಗೆ ನಾನು ಸ್ಲೀವ್ಸನ್ನು ತೆಗೆದಿದ್ದೀನಿ. ಸ್ಲೀವ್ಸ್ ಕಟ್ ಮಾಡಿರುವಂತಹ ವಿಡಿಯೋನ ಹಾಕಲಿಕ್ಕೆ ವಿಡಿಯೋ ರೆಕಾರ್ಡ್ ಆಗಲಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.